Welcome. I am Vagdevi. The cards are ready to reveal your future. Let us begin this journey together. ನಮಸ್ತೆ. ನಂಗೆ ಯಾರು ಲೈವ್ ಬನ್ನಿ ಅಂತ ಕರೆಯಂಗಿಲ್ಲ. ಬಂದ್ರೆ ಎಲ್ರು ಲೈವಿಗೆ ಬರ್ಬೇಕು. ಇಲ್ಲ ಒಂದ್ ಟೈಮ್ ಹೇಳಿ, ಇಂಥ ಟೈಮಲ್ಲಿ ಬನ್ನಿ ಅಂತ ಟೈಮಿಗೆ ಬರ್ತೀನಿ. ಓಕೆ, ಸೊ ಕಮೆಂಟ್ ಅಲ್ಲಿ ಹಾಕಿರಿ ಯಾವ ಟೈಮಿಗೆ ಲೈವ್ ಬಂದ್ರೆ ನಿಮ್ಗೆ ಅನುಕೂಲ ಅಂತ. ಸೊ ಆ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ನಾ ಬರ್ತೀನಿ. ಓಕೆ, ಒಳ್ಳೇದಾಗ್ಲಿ. ಸೆಲ್ಫ್ ಕೇರ್ ಕಡೆ ಜಾಸ್ತಿ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಬಾಡಿನ, ನಿಮ್ಮ ಮೈಂಡ್ನ, ನಿಮ್ಮ ಸೋಲ್ನ ರಿಜುನೇಟೆಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ರೊಟೀನ್ ವರ್ಕ್ ಇಂದ ಸ್ವಲ್ಪ ಹೊರಗಡೆ ಬನ್ನಿ ಅನ್ನುವಂಥದ್ದು ಇದೆ. ಸ್ವಲ್ಪ ಹೊರಗಡೆ ಹೋಗಿ ರಿಲ್ಯಾಕ್ಸ್ ಮಾಡಿ, ಮಸಾಜ್ ಗಿಸಾಜ್ ಸ್ಪಾಗಿ ತಗೊಳ್ಳಿ. ಸ್ಪಾ ಆದ್ರೂ ತಗೊಳ್ಳಿ. ಅಂದ್ರೆ ಒಳ್ಳೆ ಎನರ್ಜಿಗೆ ನಿಮ್ಮನ್ನ ನೀವು ತಗೊಂಬನ್ನಿ. ಒಂಥರ ಯಾಂತ್ರಿಕ ಅಥವಾ ಯಾತ್ರಿಕ ಅಥವಾ ಯಂತ್ರದ ರೀತಿ ಬದುಕೋದನ್ನ ಬಿಟ್ಬಿಟ್ಟು ಒಂಚೂರು ಸೆಲ್ಫ್ ಕೇರ್, ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಹಲ್ಲನೆ ಕುಡಿದು ಬಿಟ್ಟಿದ್ದೀರಾ, ಇನ್ನೇನ್ ಕುಡಿಯೋದಕ್ಕೆ ಸಾಧ್ಯ? ಸಾಕಷ್ಟು ಸ್ಯಾಕ್ರಿಫೈಸ್ ಮಾಡಿದೀರಾ, ಇನ್ನ ಎಷ್ಟು ಅಂತ ತ್ಯಾಗ ಮಾಡ್ತೀರಾ? ಸಾಕು ತ್ಯಾಗ ಮಾಡಿರೋದು. ಇನ್ನ ನಮ್ಮ ಮನೆಗೆ ಚೆನ್ನಾಗಿರ್ಬೇಕು, ನಮ್ಮ ಗುಂಪು ಚೆನ್ನಾಗಿರ್ಬೇಕು, ನಮ್ಮ ಅದು ಚೆನ್ನಾಗಿರ್ಬೇಕು, ನಮ್ಮ ಇದು ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋದು ಬಿಟ್ಬಿಟ್ಟು ಫಸ್ಟು ಈಗ ಸದ್ಯಕ್ಕೆ ನೀವು ಚೆನ್ನಾಗಿರ್ಬೇಕು ಅನ್ನುವಂಥದ್ದನ್ನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನೀವು ಹೆಚ್ಚು ನಿಮ್ಮನ್ನ ತಿಳ್ಕೊಳ್ಳಿ ಅಂತ ತೋರಿಸ್ತಾ ಇದೆ. ನಿಮ್ಮ ಗಂಟಲಿನ ಭಾಗದಲ್ಲಿ ಸ್ವಲ್ಪ ತೊಂದರೆ ಇದೆ. ನೆಗೆಟಿವ್ ಎನರ್ಜಿ ಗಂಟ್ಲಲ್ಲಿ ಕೂತಿರುವಂತ ನೆಗೆಟಿವ್ ಎನರ್ಜಿನ ಈಗ ಹೊರ ತೆಗಿಲೇಬೇಕಾದಂತ ಸಮಯ ಬಂದಿದೆ. ಹಾಗಾಗಿ ಹೊರಗಡೆ ತೆಗಿರಿ ಅನ್ನುವಂಥದ್ದು ಕೂಡ ಇದೆ. ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು. ಥ್ರೋಟ್ ಚಕ್ರ ಟೋಟಲಿ ಬ್ಲಾಕ್ ಆಗಿದೆ. ಆ ಬ್ಲಾಕ್ ಆಗಿರುವಂತ ಥ್ರೋಟ್ ಚಕ್ರನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ನಥಿಂಗ್ ಟು ವರಿ, ಯು ವಿಲ್ ಸ್ಪೀಕ್ ಅಗೈನ್ ಮೋರ್ ದೆನ್ ಯು ಥಿಂಕ್ ಬೆಬೆ ಅನ್ನುವಂಥ ರೀತಿಲಿ ಇಲ್ಲಿ ಇದೆ. ಸೊ ಒಂದು ಕ್ರೂಷಿಯಲ್ ಟೈಮ್ ಬರೋದ್ರಲ್ಲಿ ಇದೆ ನಿಮ್ಮ ಜೀವನದಲ್ಲಿ. ಸ್ವಲ್ಪ ಹುಷಾರಾಗಿರಿ. ನಿಮ್ಗೆ ಫ್ಯಾಮಿಲಿ ಬೇಕಾ, ಸಮಾಜ ಬೇಕಾ ಅನ್ನುವಂಥ ಒಂದು ಸಂದರ್ಭ ಬರುತ್ತೆ. ನೀವು ಯಾರನ್ನ ಚೂಸ್ ಮಾಡ್ತೀರಾ ಅಂತ ಒಂದು ಟೈಮ್ ಬರುತ್ತೆ. ಯಾರು ಬೇಕು, ಯಾರು ಇಂಪಾರ್ಟೆಂಟ್ ಅಂತ. ಸೊ ನನ್ನನ್ನು ಕೇಳಿದ್ರೆ ಡೆಫಿನೆಟ್ಲಿ ನಾನು ವಾಗ್ದೇವಿ ಫ್ಯಾಮಿಲಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ಹಾಗಾಗಿ ನಿಮ್ಮನ್ನ, ನಿಮ್ಮ ಸುತ್ತಮುತ್ತ ಇರೋ ಜನಗಳು ನಿಮ್ಮನ್ನ ಯಾವ ಪರಿಸ್ಥಿತಿಗೆ ತಳ್ತಿದ್ದಾರೆ, ಇದ್ರ ಬಗ್ಗೆ ಅರಿವಿದ್ಯಾ ನಿಮ್ಗೆ? ಗೊತ್ತಿದ್ಯಾ ನಿಮ್ಗೆ? ಗೊತ್ತಿದ್ದು ನೀವು ತಪ್ಪು ಮಾಡ್ತಿದ್ದೀರಾ ಅಥವಾ ಅವ್ರು ಬೀಳ್ಸೋ ಅಂತ ಭ್ರಮೆಯಲ್ಲಿ ಬೀಳ್ತಿದ್ದೀರಾ? ಏನ್ ಮಾಡ್ತಿದ್ದೀರಾ? ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಖಂಡಿತವಾಗ್ಲೂ ನಿಮ್ಮ ಸುತ್ತಮುತ್ತ ಇರುವಂತ, ಅದು ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಲಿ, ಕ್ಲೋಸ್ ಸರ್ಕಲ್ ಆಗಿರ್ಲಿ, ಕಮ್ಯುನಿಟಿಯವರಾಗಿರ್ಲಿ, ವಾಟ್ ಎವರ್, ಸಮಥಿಂಗ್ ಏನೋ ಇಲ್ಲಿ ಒಂದು ಗ್ರೂಪಿಗೆ ಸಂಬಂಧಪಟ್ಟಂಗೆ ಎಲ್ಲರೂ ನಿಮ್ಮನ್ನ ಇಲ್ಲ ಅನ್ಸುವಂತ ತವಕದಲ್ಲಿ, ಪ್ರಯತ್ನದಲ್ಲಿ ಇದ್ದಾರೆ. ಸತತ ಪ್ರಯತ್ನ ಸುಮಾರು ವರ್ಷದಿಂದ ಮಾಡಿದ್ದಾರೆ. ಸ್ಟಿಲ್ ಈಗ ಕೂಡ ಅದೇ ಇದ್ದಾರೆ. ಬಟ್ ಇವಾಗ ಅವರು ಮಾಡಿ ಮಾಡಿ ಹೇಗೆ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ ಅಂದ್ರೆ, ಈಗ ಅದು ನೀರು ಕುಡ್ದಿರೋ ಅಷ್ಟು ಸುಲಭ. ಎಷ್ಟು ಕಾಮಾಗಿ ಮಾಡ್ತಾರೆ ಅಂದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ. ಹಾಲ ಕೊಟ್ರು, ಹಾಲು ಕೊಟ್ರು ಅಂತ. ಹಾಲನ್ನೇ ಹಾಲವಾಗಿ ಪರಿವರ್ತಿಸಿ ಕೊಡುವಂತ ದುಷ್ಟ ಜನರು ಸುತ್ತಮುತ್ತ ಇದ್ದಾರೆ. ಯಾರಿಗೋಸ್ಕರ ತ್ಯಾಗ, ಬಲಿದಾನ ಸಾಕ್ ಮಾಡಿ ಇನ್ನ ಬದುಕೋದ್ರ ಕಡೆ ಗಮನನ ಕೊಡಿ. ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಗೋಸ್ಕರ ನೀವಿರಿ. ನಿಮ್ಮನ್ನ ಪ್ರೀತಿಸೋರು, ನಿಮ್ಮನ್ನ ಗೌರವಿಸೋರು, ನಿಮ್ಮನ್ನ ಆದರದಿಂದ ನೋಡೋ ಅಂಥವ್ರು, ನೀವು ಬದುಕಲೇಬೇಕು ಅಂತ ಕಾಯ್ತಾ ಇರೋರು ಸುಮಾರು ಜನ ಇದ್ದಾರೆ. ಅವರಿಗೋಸ್ಕರ ಬದುಕಿ. ಯಾರು ಬೇಡವಾ, ನಿಮ್ಗೋಸ್ಕರ ನೀವು ಬದುಕಿ. ಒಂದು ಎಚ್ಚರಿಕೆಯ ಗಂಟೆ, ಎಚ್ಚರಿಕೆಯ ಸಮಯ ಬರ್ತಾ ಇದೆ. ಆ ಸಮಯದಲ್ಲಿ ಎಚ್ಚರ ತಪ್ಪಬೇಡಿ. ಎಲ್ಲಾನು ಕಳ್ಕೊಳಕ್ ಹೋಗ್ಬೇಡಿ. ಯಾರು ಬರಲ್ಲ ಈ ಸತಿ ನಿಮ್ಮನ್ನ ಕಾಪಾಡೋದಕ್ಕಾಗ್ಲಿ ಅಥವಾ ವಾಪಸ್ ಕರ್ಕೊಂಬರೋದಕ್ಕಾಗ್ಲಿ.
ನಿಮ್ಮ ವಿದ್ಯೆ, ನಿಮ್ಮ ಸುತ್ತ ಇರುವಂಥ ಪ್ರಾಮಾಣಿಕ ಜನರು, ನಿಮ್ಮ ಆ ಮ್ಯಾಜಿಕಲ್ ಪವರ್ ಎಲ್ಲವೂ ಕೂಡ ನಿಮ್ಮಿಂದ ದೂರ ಆಗುವಂಥ ಸಾಧ್ಯತೆ ಇದೆ. ಇದನ್ನು ಯಾರು ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಯೂನಿವರ್ಸ್ ನಿಮ್ಗೆ ಕೊಡ್ತಿರುವಂಥ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ನೀವು ಗೆಲ್ತೀರಾ, ನಿಮಗೆ ಆ ಅಧಿಕಾರ ಬೇಕಾ, ಆ ವಿದ್ಯೆ ಬೇಕಾ, ಅಥವಾ ನಿಮ್ಮನ್ನ ನೀವು ನಂಬ್ತೀರಾ, ಪ್ರಾಮಾಣಿಕತೆಗೆ ನಿಮ್ಮಲ್ಲಿ ಬೆಲೆ ಇದೆಯಾ, ಇದಿಷ್ಟು ಕ್ವಶನ್ ಮಾರ್ಕಿನ ಪ್ರಶ್ನೆಗಳು ಪರೀಕ್ಷಾ ರೂಪದಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ನಿಮ್ಮ ಜೀವನದಲ್ಲಿ ಬರೋದ್ರಲ್ಲಿ ಇದೆ. ಅಪ್ಕಮಿಂಗ್ ಡೇಸಲ್ಲಿ ಯಾವಾಗ ಬೇಕಾದರೂ ಬರ್ಬೋದು, 1 ಸೆಕೆಂಡಲ್ಲಿ ಬರ್ಬೋದು, 1 ಇಯರಲ್ಲಿ ಬರ್ಬೋದು. ಪ್ರಿಪೇರ್ ಫಾರ್ ಯುವರ್ ಸೆಲ್ಫ್. ಡಿಸ್ಟಿಂಕ್ಷನಲ್ಲಿ ಅಥವಾ ರ್ಯಾಂಕ್ ಅಲ್ಲಿ ಬಂದು ಪಾಸ್ ಮಾಡ್ಕೊಳ್ಳಿ ನಿಮ್ಮ ಈ ಒಂದು ಲೈಫಿನ ಎಕ್ಸಾಮನ್ನು. ಅದರ ನಂತರ ನೀವೊಂದು ಬೆಳಗುವ ಸೂರ್ಯನ ಹಾಗೆ ಮುಳುಗದ, ಯಾವುದೋ ಒಂದು ದೇಶದಲ್ಲಿ ಸೂರ್ಯ ಮುಳುಗೋದೇ ಇಲ್ಲ ನೋಡಿ, ಆ ಥರ ನಿಮ್ಮ ಜೀವನದಲ್ಲಿ ನೆಂದಿಗೂ ಕತ್ತಲು ಬರೋದಿಲ್ಲ. ಹಾಗಾಗಿ ಈ ಒಂದು ಹಾಲಾಹಲದ ಸಮಯವನ್ನು ಸರಿಯಾಗಿ ನಿಭಾಯಿಸಿ, ನಿರ್ಧರಿಸಿ. ಥ್ರೋಟ್ ಚಕ್ರನ ಇಂಪ್ರೂವ್ ಮಾಡಿಕೊಂಡು ಥ್ರೋಟ್ ಚಕ್ರದಲ್ಲಿರುವಂಥ ನೆಗೆಟಿವಿಟಿನ, ನೆಗೆಟಿವ್ ಎನರ್ಜಿನ ನಾಶಪಡಿಸಿ. ನೀವು ಮಾತಾಡಬಾರ್ದು, ನೀವು ಸತ್ಯ ಹೇಳಬಾರ್ದು ಅಂಥ ಪ್ರಯೋಗಗಳು. ಬಟ್ ಸತ್ಯಮೇವ ಜಯತೆ ಅನ್ನೋದು ಗೊತ್ತಿರಲಿ ನಿಮಗೆ. ಸತ್ಯದ ಹಾದಿಲೇ ನಡೀರಿ. ತ್ಯಾಗ ಮಾಡಿದ್ರೆ ಒಳ್ಳೇದಕ್ಕೋಸ್ಕರ ತ್ಯಾಗ ಮಾಡಿ. ನಿಮ್ಮ ಬೆಲೆ ಗೊತ್ತಿಲ್ದಿರೋರಿಗೆ, ಬೆನ್ನಲ್ಲಿ ಚೂರಿ ಹಾಕೋರಿಗೆ ತ್ಯಾಗ ಮಾಡುವಂಥ ಅಗತ್ಯ, ಅವಶ್ಯಕತೆ ಎರಡೂ ಇಲ್ಲ. ಸೊ ಸ್ಥಿರವಾಗಿ ನಿಲ್ಲಿ. ಸ್ಥಿರವಾಗಿ ನಿಂತರೆ ನಿಮ್ಮನ್ನು ಅಳ್ಳಾಡ್ಸೋರು ಯಾರೂ ಇಲ್ಲ. ನಿಮ್ಮ ದೇಹದ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಅವಶ್ಯಕತೆಗಳ ಬಗ್ಗೆ ಗಮನ ಹರಿಸಿ. ಬೇರೆಯವರು ನಿಮ್ಮನ್ನ, ನಿಮ್ಮ ದೇಹನ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂದರೆ ಅದಕ್ಕೆ ಕಾರಣ ಏನಿರಬಹುದು? ನೀವು ಕೊಟ್ಟಿರುವಂಥ ಸಲಹೆ, ನೀವು ಬಿಟ್ಕೊಟ್ಟಿರುವಂಥ ನಿಮ್ಮ ಪವರ್ಲೆಸ್ ಥಾಟ್ಸ್, ಪವರ್ಲೆಸ್ ಜೀವನ ಇದೇ ಆಗಿದೆ. ಇದನ್ನು ರೀಕಾಲ್ ಮಾಡ್ಕೊಳ್ಳೋದು ಹೇಗೆ? ಇದ್ರ ಕಡೆ ಗಮನನ ಕೊಡಿ. ಆರೋಗ್ಯದಲ್ಲಿ ತೊಂದರೆ ಆಗೇ ಆಗತ್ತೆ, ಎಚ್ಚರಿಕೆ ವಹಿಸಿ. ಡೆಫಿನೆಟ್ಲಿ ಚಾಲೆಂಜಿಂಗ್ ಸಿಚುವೇಶನ್. ಕರೆಂಟ್ ಸಿಚುವೇಶನ್ ಕೂಡ ನಿಮಗೆ ಸಮಸ್ಯೆನ ಮಾಡ್ತಾ ಇದೆ. ಬಹಳಷ್ಟು ಸ್ಟಿಲ್ನೆಸ್ ಬರೋದ್ರಲ್ಲಿ ಇದೆ. ಸೊ ನಿಮ್ಮನ್ನ ಸ್ತಂಭನ ಮಾಡಿಬಿಡ್ತಾರೆ ಅಂತ ಇದೆ ಇಲ್ಲಿ. ಬಟ್ ಗಾಡ್ ನೋಸ್ ಅಲ್ವಾ, ದೇವರಿಗೆ ಗೊತ್ತಿದೆ ಎಲ್ಲನೂ. ಪೀರಿಯಡ್ ವಿಚಾರಕ್ಕೆ ಒಂದಷ್ಟು ಸಮಸ್ಯೆಗಳನ್ನ ಮಾಡಿದರೆ ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು ಅದರ ಕಡೆ ಗಮನ ಕೊಡಿ. ಟ್ರಯಲ್ ಇಲ್ಲ ಇಲ್ಲಿ, ಲೈಫ್ ಎಕ್ಸ್ಪೀರಿಯನ್ಸ್ ಅಷ್ಟೇನೆ. ಒಂದ್ಸತಿ ಮಾಡಿದ್ಮೇಲೆ ಮುಗಿದೋಯ್ತದು, ಒಂದ್ಸತಿ ಇಲ್ಲ ಅಂದರೆ ಇಲ್ಲ, ಆಗೋಯ್ತು. ಅಂಥದಕ್ಕೆ ಅವಕಾಶ ಕೊಡಬೇಡಿ ಅನ್ನುವಂಥದ್ದು ಇಲ್ಲಿ ಇದೆ. ನಿಮ್ಮ ಮೈಂಡ್ ಸೆಟ್ ಇಂಪಾರ್ಟೆಂಟ್. ಶಾಂತವಾಗಿರಿ, ಶಾಂತವಾಗಿರಿ. ಶಾಂತವಾಗಿದ್ದು ಉಳಿಸ್ಕೊಂಡು, ಬೆಳೆಸ್ಕೊಂಡು, ಗಳಿಸ್ಕೊಂಡು ಹೋಗಿ. ಇರುವಂತಹ ಅಷ್ಟು ನೆಗೆಟಿವಿಟಿನ ತೆಗಿರಿ ಹೊರಗೆ. ಮತ್ತೊಮ್ಮೆ ಬದುಕಿಗೆ ಅವಕಾಶ ಮಾಡಿ ಕೊಡಿ. ನಿಮ್ಮ ಬದುಕು, ನಿಮ್ಮ ಜೀವನ ನೀವೇ ಅವಕಾಶ ಮಾಡಿಕೊಡ್ಬೇಕು, ಯಾರೋ ಮಾಡಿಕೊಡೋಲ್ಲ. ಪೂರ್ವಾರ್ಜಿತ ಕರ್ಮಫಲಗಳು ಅಂತ ಅನುಭವಿಸ್ತಾ ಇರಬೇಡಿ. ಆ ಕರ್ಮ ಫಲಗಳು ಮುಗಿದು ಎಷ್ಟೋ ವರ್ಷ ಆಗಿದೆ. ಇಲ್ಲ ಅಂದರೂ 5ರಿಂದ 6 ವರ್ಷದ ಕೆಳಗೇನೆ ನಿಮ್ಮ ಕರ್ಮ ಫಲಗಳೆಲ್ಲವೂ ಕೂಡ ಮುಗಿದೋಗಿದೆ. ಈಗಿರುವಂಥದ್ದು ನಿಮ್ಮ ಕರ್ಮ ಫಲಗಳಲ್ಲ, ನಿಮಗೆ ಕೊಟ್ಟಿರುವಂಥ ಚಾಲೆಂಜಸ್. ಸೃಷ್ಟಿಯ ಒಂದು ಅದ್ಭುತ ಇದ್ದಂಗೆ ನೀವು. ಪರಶಿವನ ಕೃಪಾಶೀರ್ವಾದದಿಂದ ಜೀವಂತ ಇರುವಂಥ ವ್ಯಕ್ತಿ ನೀವು. ಹಾಗಾಗಿ ಮೃತ್ಯುಂಜಯ ಮಂತ್ರ ಜಪಾನ ದಿನ ಮಾಡಿ, ಇದರಿಂದ ಒಳ್ಳೆಯದಾಗತ್ತೆ. ಎಸ್, ಈಗ ತಾನೇ ಹೇಳಿದೆ, ಮೃತ್ಯುಂಜಯ ಮಂತ್ರ ಜಪಾನ ಮಾಡಿ,
ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ. ರುದ್ರದೇವರು ನಿಮ್ಮನ್ನ ಕಾಪಾಡ್ತಾನೆ ಇರ್ತಾರೆ ಯಾವಾಗ್ಲೂ. ಓಂ ನಮೋ ಭಗವತೆ ರುದ್ರಾಯ ಅಂತ ಪ್ರಾರ್ಥನೆಯನ್ನ ಮಾಡಿ ನಿಮ್ಮ ಆಸೆ ಕನಸುಗಳು ಏನಿದೆ ಎಲ್ಲವೂ ಕೂಡ ಶಿವ ನಿಮ್ಗೆ ತೀರಿಸ್ಕೊಡ್ತಾರೆ. ಅಗ್ರೆಸಿವ್ ಶಿವನ ಕರೀರಿ. ನಿಮ್ಮ ಜೀವನದಲ್ಲಿ ತಾಂಡವ ಆಡಿರುವಂಥ ಅಷ್ಟು ನೆಗೆಟಿವ್ ಎನರ್ಜಿನ ದೂರ ಮಾಡೋದಕ್ಕೆ ತಾಂಡವ ಶಿವನೇ ಬರಬೇಕು. ಏನಾದ್ರೂ ಪ್ರೊಟೆಕ್ಷನ್ ಹಾಕೊಳ್ಳಿ. ನವಗ್ರಹ ಶಾಂತಿ ಬ್ರಾಸ್ಲೆಟ್ ಸಿಗುತ್ತೆ ಈ ಥರದ್ದು, ಅದನ್ನ ಹಾಕ್ಕೊಳ್ಳಿ. ಬೇಕು ಅನ್ನೋರು ಕಮೆಂಟ್ ಮಾಡಿ. ನಾನು ನಿಮ್ಮ ಅಡ್ರೆಸ್ಗಳು ಬೇರೆ ಬೇರೆ ಇರುತ್ತೆ, ಸೊ ಲಿಂಕ್ ಕಳಿಸ್ತೀನಿ, ನೀವೇ ಲಿಂಕಿಂದ ಪರ್ಚೇಸ್ ಮಾಡ್ಕೊಳ್ಳಿ. ಸಹಾಯ ಹಸ್ತ ಶಿವ ಕಳಿಸ್ತಾ ಇರ್ಬೇಕಾದ್ರೆ ಮೃತ್ಯುವಿಗೆ ಮೃತ್ಯು ದೇವತೆ ಶಿವ, ಮೃತ್ಯುವಿಗೆ ಮೃತ್ಯು ದೇವತೆ ಶಿವ. ಸೊ ಆ ಶಿವನೇ ನಿಮ್ಮನ್ನ ಕರೆದಾಗಷ್ಟೇ ನೀವು ಹೋಗ್ಬೇಕು. ನಿಮ್ಮ ಶತ್ರುಗಳು ಮಾಡುವಂಥ ಪ್ರಯತ್ನಗಳಿಂದ ಪ್ರಯೋಗಗಳಿಂದ ನೀವು ಹೋಗಬಾರ್ದು. ಎಚ್ಚರಿಕೆ ಬೇಕೇ ಬೇಕು. ಹಾಗಂತ ತುಂಬಾ ಅದರಲ್ಲೇ ಮುಳುಗಿ ಹೋಗ್ಬೇಡಿ. ರಿಲ್ಯಾಕ್ಸ್ ಮೂಡಲ್ಲಿ ಬನ್ನಿ. ಸಾವು ಕೂಡ ಅಯ್ಯೋ ಇವನು ಭಯನೇ ಇಲ್ಲ, ಬೇಡ ನಾನು ಇವ್ರ ಹತ್ರ ಇರೋದನ್ನ ಹೋಗ್ತೀನಿ ಅಂತ ಹೋಗ್ಬಿಡ್ಬೇಕು. ಸೊ ಸಹಾಯ ಸಿಗ್ತಾ ಇದೆ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇದೆ. ಕಷ್ಟದ ಸಮಯದಲ್ಲಿ ಭಗವಂತನ ಕೂಗಿ, ಖಂಡಿತ ಭಗವಂತನ ಸಹಾಯ ಸಿಗುತ್ತೆ. ಇನ್ನ ಕೆಲವರಿಗೆ ನಿಮ್ ಕೈಲಾದಂತ ಸಹಾಯನ ಮಾಡಿ. ನೀವು ಮಾಡಿರುವಂತ ಸಹಾಯಕ್ಕೆ ಪ್ರೋತ್ಸಾಹ, ಪುರಸ್ಕಾರ ಎಲ್ಲವೂ ಕೂಡ ಸಿಗುತ್ತೆ. ದೇವ್ರೇ ರೆಕಗ್ನೈಸ್ ಮಾಡ್ತಿದ್ದಾರೆ ನೀವು ಮಾಡುವಂತಹ ಸಹಾಯನ. ಮತ್ತೆ ಅದಕ್ಕಿಂತ ಇನ್ಯಾವ ಅವಾರ್ಡ್ ಬೇಕು ನಿಮ್ಗೆ? ಪಂಚಭೂತಗಳನ್ನೂ ಕೂಡ ಕಂಟ್ರೋಲ್ ಅಲ್ಲಿ ಇಡಿ ಅನ್ನುವಂಥದ್ದು ಇದೆ. ಪಂಚಭೂತಗಳನ್ನ ದೇಹದಲ್ಲಿ 5 ಎಲಿಮೆಂಟ್ಸ್ ಏನಿರುತ್ತೆ ಅದನ್ನ ಕಂಟ್ರೋಲ್ ಅಲ್ಲಿ ಇಡಿ. ವಾತಾವರಣದಲ್ಲೂ ಕೂಡ 5 ಎಲಿಮೆಂಟ್ಸ್ ನ ಕಂಟ್ರೋಲ್ ಅಲ್ಲಿ ಇಡಿ. ಆಂಜನೇಯನ ಆರಾಧನೆ ಮಾಡಿ, ಆಂಜನೇಯನಿಗೆ ನಿಮ್ಮ ಜೀವನನ ಸಮರ್ಪಣೆ ಮಾಡಿ. ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ. ಸೊ ಶಿವನಿಗೆ ಸಮರ್ಪಣೆ ಮಾಡ್ಕೊಂಡ್ರೆ ಆಂಜನೇಯನು ಬರ್ತಾರೆ. ರಾಮನಿಗೆ ಸಮರ್ಪಣೆ ಮಾಡ್ಕೊಂಡ್ರೆ ಆಂಜನೇಯ, ಶಿವ ಇಬ್ರು ಬರ್ತಾರೆ. ಸೊ ಹಾಗಾಗಿ ನನ್ನ ಪ್ರಕಾರ ಶಿವ ಬೇರೆ ಅಲ್ಲ, ಆಂಜನೇಯ ಬೇರೆ ಅಲ್ಲ. ಶಿವನ ಇನ್ನೊಂದು ರೂಪವೇ ಆಂಜನೇಯ. ಸೊ ಹಾಗಾಗಿ ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ. ಆಂಜನೇಯನ ಪಾದನ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಪರಿಶುದ್ಧವಾಗಿರ್ಲಿ ನಿಮ್ಮ ಹೃದಯ. ನಿಮ್ಮ ಸಮಸ್ಯೆಗಳ ಅಂತ್ಯ ಮಾಡೋದಕ್ಕೆ ಎಲ್ಲ ಹೃದಯ ವಿದ್ರಾವಕ ಘಟನೆಗಳು ನಿಮ್ಮ ಜೀವನದಲ್ಲಿ ಏನ್ ನಡೆದಿದೆ, ಏನ್ ನಡೆಸಕ್ಕೆ ತಯಾರಿ ನಡೆಸಿದ್ದಾರೆ, ಅದೆಲ್ಲದಕ್ಕೂ ಅಂತ್ಯ ಆಡೋದಕ್ಕೆ ಆಂಜನೇಯ ಬರ್ತಾರೆ. ಕಾಳಿಯಾಗಿ ಬರ್ತಾರೋ, ಕಾಲವಾಗಿ ಬರ್ತಾರೋ, ಕಾಲ ಭೈರವನಾಗಿ ನಿಲ್ತಾರೋ ಗೊತ್ತಿಲ್ಲ. ನಿಮ್ಮ ಸಮಸ್ಯೆಗಳ ಅಂತ್ಯನ ಶಿವಪ್ಪ ಅಲ್ಲ, ಆಂಜನೇಯ ಮಾಡ್ತಾರೆ. ಪಾಸಿಟಿವ್ ಆಗಿ ಇರಿ. ಸಮಸ್ಯೆಗೆ ಪರಿಹಾರನ ಹುಡುಕ್ತಾ ಇರಿ. ಸಮಸ್ಯೆನ ಹುಡುಕ್ತಾ ಇರಬೇಡಿ, ಪರಿಹಾರನ ಹುಡುಕ್ತಾ ಇರಿ. ನಿಮ್ಮ ಆಟಿಟ್ಯೂಡ್ ಅಲ್ಲಿ ಪಾಸಿಟಿವಿಟಿ ಇರಲಿ. ಏನೇ ಚಾಲೆಂಜಸ್ ಬಂದರೂ, ಏನೇ ಚೇಂಜ್ ಆದರೂ ನನ್ನ ಲೈಫಲ್ಲಿ ನಾನು ಸ್ಟ್ರಾಂಗ್ ಆಗಿ ನಿಲ್ತೀನಿ ಅಂತ ನಿಲ್ಲಿ. ಪಾಸಿಟಿವ್ ಅಪ್ರೋಚ್ ಅಲ್ಲಿ ಇರಿ. ಯಾವಾಗಲೂ ಫೋಕಸ್ ಮಾಡಿ ಪಾಸಿಟಿವಿಟಿ ಕಡೆ ಹುಡುಕಿ. ಎಲ್ಲಿ ಪಾಸಿಟಿವಿಟಿ ಸಿಗುತ್ತೆ, ಎಲ್ಲಿ ಸೊಲ್ಯೂಷನ್ ಸಿಗುತ್ತೆ, ಪ್ರೂವ್ ಮಾಡಿ ತೋರಿಸಿ. ನಿಮ್ಮ ಹತ್ರ ಇರುವಂತ ಪರಿಹಾರಗಳ ಮುಖಾಂತರ ಪ್ರೂವ್ ಮಾಡಿ ತೋರಿಸಿ. ಹೌದು ಇದರಿಂದ ಪರಿಹಾರ ಆಯ್ತು, ಇದರಿಂದ ಆಗತ್ತೆ, ಇದರಿಂದ ಆಗತ್ತೆ, ಇದರಿಂದ ಆಗತ್ತೆ ಅಂತ ಎಲ್ಲ ನಿಮಗ್ ಗೊತ್ತಿದೆ. ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗಿಲು ಹಾಕ್ಬೇಡಿ. ಪ್ರಾಣ ಹೋದ್ಮೇಲೆ ಪ್ರಾಣ ತರಿಸುವಂತ ಪ್ರಯತ್ನ ಮಾಡಬೇಡಿ. ಪ್ರಯೋಗ ಆದ್ಮೇಲೆ ಪರಿಹಾರ ಮಾಡಬೇಡಿ. ಈ ಎಲ್ಲ ಮುಂದೆನೆ ಮಾಡ್ಕೊಳ್ಳಿ. ಈಗ ಜೀವನ ಒಂದು ಕನ್ನಡಿ ತರ, ಅದನ್ನ ಒಡೆದ್ಬಿಟ್ಟು ಬಾಲ್ ಬಿದ್ಮೇಲೆ ಅದನ್ನ ಸರಿ ಮಾಡ್ತೀನಿ ಅನ್ನೋದಲ್ಲ. ಕನ್ನಡಿ ಒಡೆದೋಗಕ್ಕಿಂತ ಮುಂಚೆನೆ ಕನ್ನಡಿಗೆ ರಕ್ಷಣೆ ಹಾಕೊಳ್ಳುವಂಥದ್ದು.
ಅದು ಮನಸ್ಸಿನ ಕನ್ನಡಿಯಾಗಿರ್ಲಿ, ದೇಹದ ಕನ್ನಡಿಯಾಗಿರ್ಲಿ, ಆತ್ಮದ ಕನ್ನಡಿಯಾಗಿರ್ಲಿ ಅಥವಾ ಬದುಕಿನ ಕನ್ನಡಿಯಾಗಿರ್ಲಿ. ಪ್ರೂವ್ ಯುವರ್ ಸೆಲ್ಫ್. ಹೌ ಇಂಪಾರ್ಟೆಂಟ್ ಯುವರ್ ಸೆಲ್ಫ್ ಯು ಆರ್. ನಿಮಗೆ ನೀವು ಎಷ್ಟು ಇಂಪಾರ್ಟೆಂಟ್, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಯುವರ್ ಡ್ಯಾಮ್ ಲೈಫ್. ಓಕೆ, ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಹಾರ್ಟ್ ಚಕ್ರ, ಥ್ರೋಟ್ ಚಕ್ರ, ಆಜ್ಞಾ ಚಕ್ರ, ಕ್ರೌನ್ ಚಕ್ರ, ಅಪ್ಪರ್ ಚಕ್ರಗಳ ಕಡೆ ಹೆಚ್ಚಿನ ಗಮನನ ಕೊಡಿ. ಆಕ್ಟಿವೇಟ್ ಅಲ್ಲಿ ಇಟ್ಕೊಳ್ಳಿ ಅಪ್ಪರ್ ಚಕ್ರಸ್. ಲೋವರ್ ಚಕ್ರಸ್ನ ಸ್ಟಿಲ್ನೆಸ್ ಕಡೆ ಗಮನ ಕೊಡಿ. ಬಹಳಷ್ಟು ವಿಶೇಷವಾದಂಥ ಮಾಹಿತಿಗಳು ಮುಂದಿನ ದಿನಗಳಲ್ಲಿ ನಿಮಗೆ ಬರುತ್ತೆ. ಪ್ರೂವ್ ಮಾಡಿ ತೋರಿಸಿ. ಮೇಜರ್ ಚೇಂಜ್, ಮೇಜರ್ ಆಗಿ ಸಮಸ್ಯೆಗಳು ಬರುವಂಥದ್ದು, ಪಂಚಭೂತಗಳನ್ನ ಅಳಗಾಡಿಸುವಂಥದ್ದು, ಬಾಡಿ ಟೆಂಪರೇಚರ್ನ ಕಂಟ್ರೋಲಲ್ಲಿ ಇಡಿ. ಸಡನ್ ಬಿಗ್ ಚೇಂಜ್ ಬರೋದ್ರಲ್ಲಿ ಇದೆ. ಬಿಗ್ ಚೇಂಜ್ ಅದು ಪ್ರಾಕೃತಿಕವಾಗಾದ್ರೂ ಬರಬಹುದು, ಹೆದರ್ಸಕ್ ಹೇಳ್ತಾ ಇಲ್ಲ, ನಿಮ್ಮ ಜೀವನದಲ್ಲಾದ್ರೂ ಬರಬಹುದು. ರೈಟ್ ಟೈಮಿಗೋಸ್ಕರ ಕಾದು ನಿರ್ಧಾರನ ತಗೊಳ್ಳಿ. ಶಿವ ಕಾಯ್ತಾ ಇದ್ದಾರೆ, ಎಲ್ಲಾನು ನೋಡ್ತಿದ್ದಾರೆ. ನಿಮ್ಮ ಶತ್ರುಗಳನ್ನ ಯಾಕೆ ಸುಮ್ಮನೆ ಬಿಟ್ಟಿದ್ದಾರೆ, ಯಾಕೆ ಏನು ಮಾಡ್ತಾ ಇಲ್ಲ, ನನ್ನ ಕಣ್ಣೀರ್ ಕಾಣಿಸ್ತಾ ಇಲ್ವಾ ಅಂದ್ರೆ ಕಾಣಿಸ್ತಾ ಇದೆ. ಪಾಪದ ಕೂಡ ತುಂಬೇಕಲ್ವಾ, ಸರಿಯಾದ ಸಮಯ ಬರ್ಬೇಕಲ್ವಾ. ಅಷ್ಟು ವರ್ಷ ಅವರು ಸತಿಗೋಸ್ಕರ ಕಾಯುವಂತ ಅಗತ್ಯನೇ ಇರ್ಲಿಲ್ಲ, ಕಾದ್ರಲ್ವಾ. ಬರ್ತಾ ಇದ್ದಾರೆ. ಮೇ ಬಿ 3 ಮಿನಿಟ್ 3 ಸೆಕೆಂಡ್, 10, 11, 3, 5 ಇಂಪಾರ್ಟೆಂಟ್ ಡೇಸ್. ಆರ್ಗ್ಯುಮೆಂಟ್ ಮಾಡಕ್ ಹೋಗ್ಬೇಡಿ ಯಾರ ಹತ್ರನು. ಆಂಜನೇಯ ಇಂಪಾರ್ಟೆಂಟ್, ಆಂಜನೇಯ ಇಂಪಾರ್ಟೆಂಟ್. ದೊಡ್ಡ ಮಟ್ಟದಲ್ಲೇ ಬದಲಾವಣೆ ಇದೆ ನೋಡಿ. ಸತೀದೇವಿ ಬಗ್ಗೆ ಮಾತಾಡ್ದೋ, ಸತೀದೇವಿನೇ ಬಂದ್ರು. ಭಾವನೆಗಳನ್ನ ಕಂಟ್ರೋಲ್ ಅಲ್ಲಿ ಇಡಿ. ಏನಾದ್ರೂ ಹೆಚ್ಚು ಕಮ್ಮಿ ನಿಮ್ಗಾದ್ರೆ ಭಗವಂತ ಪ್ರಳಯನೇ ಮಾಡ್ತಾರೆ. ಓಕೆ, ಆಶೀರ್ವಾದ ಇದೆ. ಬ್ಲೆಸ್ಸಿಂಗ್ಸ್ ಆಫ್ ಶಿವ, ಗುಡ್ ಫಾರ್ಚೂನ್. ಮುಂದಿನ ಭವಿಷ್ಯ ಚೆನ್ನಾಗಿದೆ. ಫ್ಯೂಚರ್ ಡೇಸ್ ಚೆನ್ನಾಗಿದೆ. ಅಪ್ಕಮಿಂಗ್ ಡೇಸ್ ಚೆನ್ನಾಗಿದೆ. ಮುಂದೆ ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ವಯಸ್ಸಾಗೋಯ್ತು, ಅದಾಗೋಯ್ತು, ಇದಾಗೋಯ್ತು, ಇದೆಲ್ಲ ಯೋಚನೆ ಮಾಡಬೇಡಿ. ಚೆನ್ನಾಗಿದೆ ಮುಂದಿನ ಜೀವನ, ಚೆನ್ನಾಗಿರ್ತೀರಾ. ಧೈರ್ಯವಾಗಿ ಮುಂದುವರಿರಿ. ಒಳ್ಳೇದಾಗ್ಲಿ. ತ್ರಯಂಬಕಂ ಯಜಾಮಹಂ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೇತ್ ಭವೇತ್. ಆಂಜನೇಯ ವರದ ಗೋವಿಂದ ಗೋವಿಂದ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಎಲ್ಲರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್. ಬಾಯ್. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಮೆಸೇಜ್ ಕೇಳ್ಬೇಕಾದ್ರೆ ನಿಮ್ಮ ದೇಹದ ಯಾವ ಪಾರ್ಟ್ ಅಲ್ಲಿ ಒಂದ್ ರೀತಿ ಹಿಡಿದು ಬಿಟ್ಟಂಗಾಯ್ತು, ಇದನ್ನ ಕಮೆಂಟ್ ಅಲ್ಲಿ ಹಾಕಿ. ನಿಜವಾಗ್ಲೂ ಹೀಗೆ ಟೈಟ್ ಆಗಿ ಹಿಡ್ಕೊಂಡು ಬಿಟ್ಟಂಗೆ. ಕೆಲವ್ರಿಗೆ ಗಂಟ್ಲಲ್ಲಿ ಆಗಿರ್ಬೋದು, ಅಂದ್ರೆ ಚಕ್ರ ವೈಸ್ ಆಗಿರುತ್ತೆ. ರೂಟ್ ಚಕ್ರ ಇಂದ ಕ್ರೌನ್ ಚಕ್ರದವರೆಗೂ. ಕೆಲವ್ರಿಗೆ ಹಣೆಯಲ್ಲಿ, ಕೆಲವ್ರಿಗೆ ನೆತ್ತಿ ಮೇಲೆ, ಕೆಲವ್ರಿಗೆ ಗಂಟ್ಲಲ್ಲಿ, ಕೆಲವ್ರಿಗೆ ಹಾರ್ಟ್ ಹತ್ರ, ಕೆಲವ್ರಿಗೆ ಹೊಕ್ಕಳ ಹತ್ರ, ಕೆಲವ್ರಿಗೆ ಕೆಳಗಿನ ಹೊಟ್ಟೆಯಲ್ಲಿ, ಕೆಲವರಿಗೆ ತಮ್ಮ ರೂಟ್ ಚಕ್ರದ ಹತ್ರ. ಸೊ ಎಲ್ಲೇ ಇದ್ರೂನು ಕಮೆಂಟ್ ಅಲ್ಲಿ ಇಷ್ಟ ಇರೋರು ಹಾಕಿ, ಮುಜುಗರ ಇಲ್ದಿರ. ಈ ಮುಜುಗರ ಇರೋರು ನಾನೇನು ಮಾಡೋಕ್ಕಾಗಲ್ಲ. ಚಕ್ರ ವೈಸ್ ರೆಕಗ್ನೈಸ್ ಮಾಡಿ ಹಾಕಿದ್ರು ನನ್ನ ಚಕ್ರಕ್ಕೆ ಹೀಲಿಂಗ್ ಹಾಕಿರ್ತೀನಿ. ಯು ನೀಡ್ ಹೀಲಿಂಗ್. ಓಕೆ, ಯು ನೀಡ್ ಪ್ರೊಟೆಕ್ಷನ್. ತೋಳುಗಳಿಗೆ ರಕ್ಷೆನ ಹಾಕೊಳ್ಳಿ, ಬಾಡಿಗೆ ರಕ್ಷೆನ ಹಾಕೊಳ್ಳಿ, ಹೊಟ್ಟೆಯ ಆರೋಗ್ಯದ ಕಡೆ ಗಮನನ ಕೊಡಿ. ಒಳ್ಳೇದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿ ಇರ್ಲಿ ಅಂತ ಹಾರೈಸ್ತೀನಿ. ಟೇಕ್ ಕೇರ್. The Sri Vagdevi Tarot channel is so glad to see you again. Thank you for watching our tarot card readings today.